ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು 7 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಮಕ್ಕಳಿಗೆ ಖಾರದ ಸಾಮಾನು ಯಾವಾಗಿಂದ ಹಾಕಬೇಕು ಮತ್ತು ಯಾವ ರೀತಿ ಹಾಕಬೇಕು ಅಂತ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಖಾರದ ಸಾಮಾನು ಮಕ್ಕಳಿಗೆ ಎಷ್ಟು ತಿಂಗಳಿಂದ ಹಾಕಬೇಕು ಮತ್ತು ಎಷ್ಟು ವರ್ಷದವರೆಗೂ ಹಾಕ್ಬೋದು ಮತ್ತು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವಾಗ ಹಾಕಬೇಕು, ಎಷ್ಟು ದಿನಕ್ಕೆ ಒಂದ್ಸಲ ಹಾಕಬೇಕಾ ಇಲ್ಲಾಂದರೆ ಎಷ್ಟು ಟೈಮ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನಮ್ಮಮ್ಮ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಕೇಳೋಣ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಬನ್ನಿ, ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ, ಏನೇನು ಹಾಕ್ಬೇಕು ಅಂತ ಕೇಳೋಣ. ಮಾ ಹೇಳಮ್ಮ, ಏನು ಮಾಡ್ತಾ ಇದೀಯಾ? ನಿನ್ನ ಮಗಳು ಖಾರ ಮಾಡ್ತಾ ಇದ್ದೀನಿ ನಾನು. ಇನ್ನೇನು ಇಲ್ಲೆಲ್ಲ ಹುಡುಕಿ ಸಾಕಾಯ್ತು, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಊರಿಂದ ತರಿಸ್ದೆ, ನಮ್ಮ ಅಮ್ಮವ್ರ ಮನೆಯಿಂದ. ಈಗ ಅದನ್ನ ಖಾರ ಮಾಡ್ತಾ ಇದ್ದೀನಿ. 2 ತಿಂಗಳು ಮೇಲೆ ಹಾಕ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಹಾಕೋಕ್ಕಾಗಲಿಲ್ಲ, ತಂದಿರಲಿಲ್ಲ, ಇದೆಲ್ಲ ಸಿಗಲಿಲ್ಲ ಅಂದ್ಬಿಟ್ಟು ತಿರ್ಗಾ ಊರಿಂದ ತರಿಸ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ. 3 ತಿಂಗಳು ತುಂಬ 4ನೇ ತಿಂಗಳು ನಡೀತಾ ಇದ್ದೆ. ಸರಿ, ತೋರಿಸು ಏನೇನು ಖಾರ ಸಾಮಾನು. ಈ ಥರ ಎಲ್ಲ ಕೊಡಲ್ಲ, 100 ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟಿರ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಆರಿಸ್ಕೊತೀವಿ ನಾವು. ನೋಡಿ ಫ್ರೆಂಡ್ಸ್, ಇದೆಲ್ಲ ಇಷ್ಟೊಂದು ಐಟಮ್ ಎಲ್ಲ ಇದೆ. ಬಟ್ ಇದ್ರಲ್ಲಿ ನಮ್ಮಮ್ಮ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿರೋದು. 3-4 ಮಕ್ಳಿಗಾಯ್ತದೆ ಇದು, ಅದಕ್ಕೆ ನಾನು ಸ್ವಲ್ಪನೇ ಆರಿಸ್ಕೊತಿದ್ದೀನಿ, ಲೇಟ್ ಆಗೋಯ್ತು ಅಂದ್ಬಿಟ್ಟು. ಇದೆಲ್ಲ ಜಾಸ್ತಿ ಹಾಕೋದಿಕ್ಕೂ ಹೋಗ್ಬೇಡಿ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟೊಂದೆಲ್ಲ ಹಾಕ್ಬೇಡಿ ನೀವು. ನಮ್ಮಮ್ಮ ಎಷ್ಟು ತೋರಿಸಿರ್ತಾರೋ ಅಷ್ಟು ಸ್ವಲ್ಪ. ಇವಾಗ ಈ ತರ ಬಜ್ಜಿ ಎಲ್ಲ ಇರುತ್ತೆ, ಇವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ 3-4 ಕೊಟ್ಬಿಟ್ಟಿದ್ದಾರೆ. ಈ ತರ ಎಲ್ಲ ಹಾಕೋದಿಕ್ ಹೋಗ್ಬೇಡಿ, ಮಕ್ಳಿಗೆ ತೊದ್ಲು ಬಂದ್ಬಿಡ್ತಾವ ಮಾತುಗಳು. ಸೊ ಇಷ್ಟು ಸ್ವಲ್ಪ ಇವಾಗ ನಮ್ಮಮ್ಮ ತೋರಿಸ್ತಾರೆ ನೋಡಿ, ಅವ್ರು ಎಷ್ಟು ಅಂತ ಸೈಡಲ್ಲಿ ಎತ್ತಿಟ್ಟಿದ್ದಾರೆ, ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೋಡಿ, ಇಷ್ಟು 100 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಐಟಮ್ ಕೊಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ನಿಮ್ಗೆ ಇಲ್ಲೆಲ್ಲ ಗೊತ್ತಿರಲ್ಲ ಏನೇನು ಐಟಮ್ ಅಂತ. ಇವಾಗ ನಮ್ಮ ಅಮ್ಮ ಹೇಳ್ತಾರೆ, ಒಂದೊಂದು ಹೇಳ್ತಾರೆ ಏನೇನು ಹೆಸರು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಹೇಳಮ್ಮ. ಇದು ಖಾರದ ಚಕ್ಕೆ, ಮಾಮೂಲಿ ಚಕ್ಕೆ, ನಾವು ಚಿಕನ್ ಮಟನ್ಗೆ ಹಾಕೋ ಚಕ್ಕೆ ಇದು. ಇದು ಮಂದುಪ್ಪು ಮಂದಿ ಮಕ್ಳಿಗೆ ಜೀರ್ಣ ಆಗುತ್ತೆ, ಚೆನ್ನಾಗಿ ಕಪ್ಪ ಕೆಮ್ಮಿದ್ರೆ ಹೋಗುತ್ತೆ ಅಂತ ಮಂದುಪ್ಪು ಅಂತ ಕೊಡ್ತಾರೆ. ಮತ್ತು ಇದು ಕಲ್ಲುಪ್ಪು, ಅದನ್ನು ಹಾಕ್ಬೇಕು, ಒಳ್ಳೆಯದು ಮಗುಗೆ. ಇದು ಬೇರು, ಖಾರದ ಬೇರು. ಇದು ತೋರಿಸಿ, ಹಿಂದೆ ತೋರಿಸು. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಬೇರು, ಖಾರದ ಬೇರು. ಇದನ್ನು ಹಾಕ್ಬೇಕು ಖಾರ ಮಾಡಬೇಕು ಅಂದರೆ. ನೋಡಿ, ಅವ್ರು ಎಷ್ಟೊಂದು ಕೊಟ್ಟಿದ್ದಾರೆ, ಬಟ್ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ತೊಗೊಂಡಿದ್ದಾರೆ ಅಷ್ಟೇ. ಖಾರದ ಬೇರು ಇದು, ಖಾರಕ್ಕೆ ಇದನ್ನು ಹಾಕಬೇಕು. ಮತ್ತು ಇದು ಒಣಶುಂಠಿ, ಸ್ವಲ್ಪ ಒಣಶುಂಠಿ ಜಾಸ್ತಿ ಹಾಕೋರು ಪರವಾಗಿಲ್ಲ. ಕಪ್ಪ ಕೆಮ್ಮು ನೆಗಡಿ ಆದ್ರೂ ಕೂಡ ಕಡಿಮೆ ಆಗುತ್ತೆ. ಒಣಶುಂಠಿ 2 ಅರಳೆಕಾಯಿ ಕೊಟ್ಟಿದ್ರು, ನಾನು 1 ಹಾಕಿದ್ದೀನಿ, ಸಾಕು 1 ಹಾಕಿದ್ರೇ. ಮತ್ತು ಜೈಕಾಯಿನೂ ಅಷ್ಟೇ, ನಾವು ಹಾಗೆ ರಗಿರಾಗಿ ನಾವು ಹಾಕ್ತಾಯಿದ್ದೀವಿ 1.5 ತಿಂಗಳಿಂದನೂ. ಮತ್ತು ಇದನ್ನು ಖಾರಕ್ಕೆ ಸೇರಿಸ್ಕೋಬೇಕು. ಇದು 2 ಇತ್ತು, ನಾವು ಹಾಕ್ತಿದ್ವಿ ಅಂದ್ಬಿಟ್ಟು 1 ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು, ಮೈ ಕಟ್ಟುತ್ತೆ, ಜೀರ್ಣ ಆಗುತ್ತೆ. ಬಜೆ ಅಂದರೆ ಜಾಸ್ತಿ ಹಾಕ್ಬಾರ್ದು, ಸುಮ್ಮನೆ. ನಾನು ನಿಮಗೆ ತೋರಿಸಿದ್ನಲ್ಲ 3 ಪೀಸ್ ಕೊಟ್ಟವ್ರೆ ಅಂತ. ಜೈಕಾಯಿ ಅರಳೆಕಾಯಿ ಎಲ್ಲ ಹಾಕ್ಬೇಕಲ್ವಾ, ಸುಮ್ಮನೆ ಒಂಚೂರು ಹಾಕ್ಬೇಕು ಅಂತ ಹಾಕ್ತಾಯಿದ್ದೀವಿ ಅಷ್ಟೇ. ಅದೇ ನಿಮ್ಗೆ ತೋರಿಸಿದ್ನಲ್ಲ 3 ಪೀಸ್ ಕೊಟ್ಟವ್ರಂತ, ಅದ್ರಲ್ಲಿ ಅವ್ರು ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದಾರೆ, 1 ಇಂಚ್ ಆಗೋಷ್ಟು ಅಷ್ಟೇ. ಏಲಕ್ಕಿಕಾಯಿ ಇದನ್ನು ತುಂಬಾ ಒಳ್ಳೆಯದು, ಜೀರ್ಣ ಆಗುತ್ತೆ ಮಕ್ಕಳಿಗೆಲ್ಲ ಅಂತ. ಇದು ಬಂದು ಖಾರದ ಬೇರು, ಇದೆಲ್ಲ ಹಾಕ್ಲೇಬೇಕು ಖಾರಕ್ಕೆ ಅಂದರೆ. ಇದೇ ಖಾರ ಸಾಮಾನು ಅಂತ ತಿಳ್ಕೊಳ್ಳೋದು. ಈ ಬಜೆ, ಜೈಕಾಯಿ ಮತ್ತು ಎರಳೆಕಾಯಿ ಇವೆಲ್ಲ ಬಜೆ ಖಾರ ಸಾಮಾನಲ್ಲ, ಈ ಥರ ಇರಬೇಕು ಖಾರ ಸಾಮಾನಿಗೆ ಅಂದರೆ. ನಾವು ಇಲ್ಲಿ ಒಂದ್ ಹತ್ರ ಕೇಳಿದ್ದು ಖಾರ ಸಾಮಾನು ಕೊಡಿ ಅಂತ. ಅವ್ರು ಏನು ಮಾಡಿದ್ರು, ಬರೀ ಬಜ್ಜೆ, ಅರಳೆಕಾಯಿ ಮತ್ತೆ ಜಾಕಾಯಿ 3 ಕೊಟ್ಟಿದ್ರು ಅಷ್ಟೇ. ಅದ್ರಲ್ಲಿ ಯಾವ ಖಾರ ಮಾಡೋಕ್ಕಾಗುತ್ತೆ? ಇದ್ರಲ್ಲಿ ನೋಡಿ ಎಷ್ಟು ಐಟಮ್ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಊರ್ ಸೈಡ್ ಮಾಡೋದು ಊರ್ ಸೈಡೇ, ಇಲ್ಲಿ ಮಾಡೋದು ಇಲ್ಲೇ ಅಂತ ಹೇಳೋದು. ಮತ್ತು ಲವಂಗ, ಅದನ್ನು ಒಳ್ಳೇದು, ಕಪ್ಪ ಕೆಮ್ಮು ನೆಗಡಿ ಇದ್ರೆ ಹೋಗುತ್ತೆ ಅಂತ. ಮತ್ತು ಇದು ಹಿಪ್ಲಿ, ಇದನ್ನು ಹಾಕ್ಬೇಕು ಖಾರ ಸಾಮಾನಿಗೆ. ಇದಕ್ಕೆ ಮತ್ತು ಖಾರದ ಸಾಮಾನು ಇದನ್ನು ಅವರೇ ಕೊಟ್ಟಿರೋದು, ಖಾರದ ಬೇರು ಅಂತ ಏನೇನೋ ಅಂತ ಹೇಳ್ತಾರೆ ಹೆಸರು, ನಮ್ಗೆ ಗೊತ್ತಾಗಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮವ್ರ ಮನೆಯಿಂದ ತಂದುಕೊಟ್ಟಿದ್ರು. 3 ಮಕ್ಕಳು ಕೂಡ ಎಲ್ಲ ಅಲ್ಲೇನು ತರಿಸ್ಕೊಂಡಿದ್ದೆ, ನಂಗೆ ಗೊತ್ತಾಯ್ತಿಲ್ಲ. ಈ ಸಲ ಅವರೇ ಪುಡಿ ಮಾಡ್ಕೊಬಂದು ಕೊಡ್ತಾಯಿದ್ರು. ಈ ಸಲ ಲೇಟ್ ಆಗೋಯ್ತು, ಅವ್ರಿಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಹಂಗೆ ತಂದುಕೊಟ್ಬಿಟ್ಟು ಹೊಂಟೋದ್ರು. ಅದಕ್ಕೆ ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಇದು ಬಿಳಿ ಮೆಣಸು ಜಾಸ್ತಿ ಕೊಟ್ಟಿರ್ತಾರೆ, ನಾವು ಸ್ವಲ್ಪ ಮೆಣಸು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಮೆಣಸು ಖಾರ ಬರುತ್ತಲ್ಲ, ಅದೇ ಥರ ಖಾರ ಬರುತ್ತೆ. ಇದೇ ಬೇರೆ ಥರ. ಈ ಕಪ್ಪಕ್ಕೆ ಇಪ್ಪ ಎಲ್ಲ ಅಂದರೆ ಮೆಣಸು ಹಾಕಿ ನಾವು ಕಪ್ಪ ತೆಗಿಯೋದು. ನಾವು 1-2-3 ತಿಂಗಳಾದಮೇಲೆ ಸ್ವಲ್ಪ ಗಂಟ್ಲಿಗೆ ಮೆಣಸು ಪುಡಿ ಹಾಕ್ಬಿಟ್ಟು ಕಪ್ಪ ತೆಗಿತೀವಿ. ಆ ಥರ ಜೀರ್ಣ ಆಗೋದೇ ಕಪ್ಪ ಗಿಪ್ಪ ಇದ್ದರೆ ಇದಾಗುತ್ತೆ ಅಂತ.
ಇದರಲ್ಲಿ ಏನೇನೈತೆ ಅಂದರೆ ಕೇಸರಿ ಇದೆ, ಸೋಂಪಕಾಳಿದೆ, ಅಜ್ವಾನ ಇದೆ. ಏಕೆಂದರೆ ಇದು ತುಂಬಾ ಒಳ್ಳೆಯದಿದು ಮೇನು. ಏಕೆಂದರೆ ಮಕ್ಕಳಿಗೆ ಬಾತ್ರೂಮ್ಗೆ ಹೋಗಲಿಲ್ಲ ಅಂದರೆ, ಜೀರ್ಣ ಆಗಲಿಲ್ಲ ಅಂದರೆ, ಹೊಟ್ಟೆ ಉಬ್ಬರಣೆ ಬಂದರೆ, ಇದರಲ್ಲೂ ಕೆಮ್ಮು ಕಫ ನೆಗಡಿ ಇದ್ದರೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಎಲ್ಲ ಮೇನೆ ಇದೆಲ್ಲ. ಇದರ 3 ಥರ ಇದೆ, ಮತ್ತು ಸೋಂಪಕಾಳು, ಅಜ್ವಾನ, ಕೇಸರಿ ಎಲ್ಲ ಐತೆ. ಇದು 3 ಥರ ನೋಡಿ. ಎಲ್ಲ ಜಾಸ್ತಿ ಹಸಿನೇ ಕೊಟ್ಟಿದ್ದಾರೆ, ಇಲ್ಲೂ ಮಿಕ್ಕಿದೆ. ನಾನು ಸಾಕು ಅಂತ ಇಷ್ಟು ಮಾತ್ರ ಎತ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನೇನು ಮಾಡಬೇಕು ಅಂದರೆ ಮೀಡಿಯಮಲ್ಲಿ ಉರಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ತೋರಿಸು ಅದನ್ನ ಹೆಂಗೆ ಮಾಡಬೇಕು ಅನ್ನೋದು ತೋರಿಸಿ, ಹೆಂಗೆ ಉರಿಬೇಕು ಅಂತ. ಸೊ ನೋಡಿದ್ರಲ್ಲ, ಇದನ್ನು ಅವ್ರು ಇವಾಗ ಉರಿತಾರೆ, ಹುರಿದ್ಬಿಟ್ಟು ಪುಡಿ ಮಾಡ್ತಾರೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಆಲ್ರೆಡಿ ಇವಾಗ ಪ್ಯಾನ್ ಇಟ್ಟಿದ್ದಾರೆ, ಅದನ್ನ ಹುರ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಏನೇನು ಹಾಕ್ತಾರೆ ಅದು ಫುಲ್ ಒಂದೊಂದೇ ಹಾಕೋಬೇಕು, ಅಲ್ಲ ಒಟ್ಟಿಗೆ ಹಾಕೋಬೇಕಲ್ಲ, ಒಂದೊಂದೇ ಹಾಕೋಬೇಕು. ಇದು ಮಾತ್ರ ಒಟ್ಟಿಗೆ ಸ್ವಲ್ಪ ಬಿಸಿ ಆದರೆ ಸಾಕು. ಇದೊಂದು 3 ಒಟ್ಟಿಗೆ ಸ್ವಲ್ಪ ಬಂದರೆ ಸಾಕು. ಈಗ ಬಿಸಿಯಾಗಿದೆ ಇದು. ಈಗ ಮತ್ತೆ ಇದೆಲ್ಲ ಸಣ್ಣ ಪುಟ್ಟ ಇದೊಂದ್ಸಲಿ ಬೆಚ್ಚಗೆ ಮಡಗಬೇಕು. ಇದನ್ನು ಜಾಸ್ತಿ ಇದು ಮಾಡಿಬಿಡೋದು. ಇದೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಆಲ್ರೆಡಿ ಅದನ್ನು 4 ಬೆಚ್ಚಗೆ ಮಾಡಿದ್ದೀನಿ. ಇದನ್ನು ಅಷ್ಟೇ, ಜಾಸ್ತಿ ಒಂದು ಬಿಸಿ ಮಾಡಿಬಿಡೋದು. ಸುಮ್ಮನೆ ಬೆಚ್ಚಗೆ ಅದು ಪುಡಿ ಮಾಡಿದಾಗ ಸ್ವಲ್ಪ ಗರಿಗರಿಯಾಗಿ ಇಲ್ಲ, ಬೆಚ್ಚಗಿದ್ರೆ ಇದಾಗಿರ್ತದೆ, ಅಂಟ್ಕೊಳ್ಳೋದು. ಅದು ನೀಟಾಗಿ ನುಣ್ಣಗೆ ಪುಡಿ ಪೌಡ್ರ್ ಆಗುತ್ತೆ ಅಂತ. ಇದಂತೂ ಸೀದೋಗುತ್ತೆ, ಆಫ್ ಮಾಡಬೇಕು. ಇದೆಲ್ಲ ಹುರಿದಿರ್ತೀವಲ್ಲ, ಲಾಸ್ಟಲ್ಲಿ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಹಂಗೆ ಎತ್ಕೋಬೇಕು ಅಷ್ಟೇ. ಅದೇ ಬಿಸಿ ಆಗ್ಬಿಡ್ತದೆ, ಸಾಕು ಅಷ್ಟೇ. ಇವಾಗ ಆರಕ್ಕೆ ಬಿಡಬೇಕು. ನೋಡಿ ಬಿಸಿ ಹೆಂಗಿದೆ ಅಂತ ಹೇಳಿ. ಬಿಸಿ ಆಗಿಲ್ವಾ? ಬಿಸಿ ಆಗಿದೆ, ಸಾಕಷ್ಟು ಬಿಸಿ ಆದರೆ. ಇದೆಲ್ಲ ಏನಂತಕ್ಕೆ ಪೌಡ್ರ್ ಮಾಡ್ಕೋಬೇಕಂದ್ರೆ, ನಿಮಗೆ ಡೌಟ್ ಇರುತ್ತೆ, ಕಲ್ಲು ಪುಡಿ ಮಾಡಿದ್ರೆ ಕಲ್ಲು ಸಿಗಲ್ಲ ಬಾಯಿಗೆ ಮಕ್ಳಿಗೆ ಅಂತ. ಬಟ್ ಇದು ಫುಲ್ಲು ನೈಸ್ ಆಗಿಬಿಡುತ್ತೆ. ಬಟ್ ಮಾಮೂಲಿ ಕಲ್ಲಿರುತ್ತಲ್ಲ, ಆ ಥರ ಕಲ್ಲಲ್ಲ ಇದು, ಉಪ್ಪು ಸಾಲ್ಟು. ಸೊ ಈ ಥರ ಬಿಸಿ ಮಾಡಿಕೊಂಡ್ರೆ ಸೊ ಅದು ಕೂಡ ಎಲ್ಲ ಪೌಡ್ರ್ ಥರ ಆಗುತ್ತೆ. ಇದೆಲ್ಲ ಚೆಚ್ಬಿಟ್ಟು ಮಾಡ್ಬೇಕಮ್ಮ ಪುಡಿನ ಚೆಚ್ಬಿಟ್ಟು ಮಾಡಬೇಕು. ಉಪ್ಪು, ಕಲ್ಲುಪ್ಪು, ಮಂಟುಪ್ಪು ಈ ಥರ ಪುಡಿ ಆಗಬೇಕು. ಎಲ್ಲ ಚೆಚ್ಕೊಂಡು ಆಮೇಲೆ ಪುಡಿ ಮಾಡ್ಕೋಬೇಕು. ನೋಡಿರಿ, ಇವಾಗ ಪುಡಿ ಆಗಿದೆ. ಎಲ್ಲನೂ ಸೇರಿಸಿ ಪುಡಿ ಮಾಡಿ ನೋಡಿ. ಈ ಥರ ಗಂಧದ ಥರ ಇರಬೇಕು, ಫುಲ್ಲು ನುಣ್ಣಗಿರಬೇಕು ಆದಷ್ಟು. ಮುಟ್ಟಿದ್ರೆ ಹಂಗೆ ಹಣೆಗಂಟ್ಕೊಂಡಿರ್ಬೇಕು, ಹಿಂಗೆ. ಎಷ್ಟು ತಿಂಗಳು ಹಾಕ್ಬೇಕಿದ್ನ? 2 ತಿಂಗಳ ಮೇಲೆ ಶುರು ಮಾಡಬೇಕು. 2 ತಿಂಗಳ ಮೇಲೆ ಆದರೆ ನಮ್ಮ ಪಾಪಗೆ ಸ್ವಲ್ಪ ಲೇಟ್ ಆಯಿತು. ಇದೆಲ್ಲ ಇಲ್ಲೆಲ್ಲ ಕೇಳಿ ಹುಡುಕ್ತೋ, ಬಟ್ ಸಿಗಲಿಲ್ಲ. ಅವರಿಂದ ತರಿಸೋಷ್ಟ್ರಲ್ಲಿ ಲೇಟ್ ಆಯಿತು. ಬಟ್ ನೀವು ಹಾಕುವಾಗ 2 ತಿಂಗಳು ಮೇಲೆ ಇರಲಿ. 2 ತಿಂಗಳಿಗಾದ್ರೆ ಹಾಕ್ಬೋದು, ಇನ್ನು 2 ತಿಂಗಳ ಮೇಲೆ ನುಣ್ಣು ಪುಡಿ ಮಾಡಿಬಿಟ್ಟು ಸ್ವಲ್ಪ ಜಲ್ದಿ ಇದು ಕಾಫಿ ಇದು ಸೋಸು ತಗೊಬಿಟ್ಟು ಹಿಂಗೆ ಇದು ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು, ಗಂಧ ಥರ ಇರಬೇಕು. ಮಕ್ಕಳು ನುಂಗಕ್ಕಾಗಲ್ಲ ಅಂತ ಏನೋ ತರ್ತರಿ ಗಿರ್ಕಿರಿ ಇದ್ದರೆ ಅದ್ರಲ್ಲಿ ಸಿಗಾಕೋತಾವ ಅವಾಗ. ನೋಡಿ ಇವಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈ ಥರ ಮಕ್ಕಳು ನುಂಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ನೈಸಿಗೆ ಜರಡಿ ಮಾಡ್ಕೊಳ್ಳಿ. ಇದು ದಿನ ಹಾಕ್ಬೇಕಾ? ತಲೆಗೆ ಸ್ನಾನ ಮಾಡಿಸಿದಾಗ 3 ದಿವ್ಸಕ್ಕೆ ಒಂದ್ಸರಿ ಒಂದು 6 ಗಂಟೆ ಮೇಲೆ ಮಗುಗೆ ಒಂದು ಸ್ಪೂನ್ ತೊಗೊಂಡು, ಈ ಥರ ಸ್ಪೂನ್ ತೊಗೊಂಡು ಇದು
ತಲೆ ಸ್ನಾನ ಮಾಡಿಸಿದಾಗ ವಾರಕ್ಕೆ 2 ಸಲ ಇಲ್ಲಾಂದ್ರೆ 3 ಸಲ. ಒಟ್ನಲ್ಲಿ ತಲೆಗೆ ಯಾವಾಗ ಸ್ನಾನ ಮಾಡಿಸ್ತೀರೋ ಅವಾಗ ಹಾಕ್ಬೇಕು ಇದನ್ನ. ಮತ್ತು ಇದನ್ನು ಹೆಂಗೆ ಹಾಕೋದು ಅಂತ ನಮ್ಮ ಪಾಪುಗೆ ಸ್ನಾನ ಮಾಡಿಸಿದಾಗ ಹಾಕ್ತೀವಿ. ಸೊ ಅವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ ಹೆಂಗೆ ಹಾಕೋದು ಅಂತ, ಎಷ್ಟು ಹಾಕಬೇಕು ಅಂತ. ನೋಡಿ ಜರಡಿ ಯಾಕೆ ಮಾಡಬೇಕು ಅಂದರೆ ಇದು ತರಿ ಬಂದಿದೆ ನೋಡಿ, ಹಿಂಗೆ ಪುಡಿ ಮಾಡೋದು, ನುಣ್ಣು ಪುಡಿ ಮಾಡಿದ್ರು ಇಷ್ಟು ತರಿ ಬಂದಿದೆ. ಇದಕ್ಕೋಸ್ಕರ ಜರಡಿ ಮಾಡಬೇಕು. ಏನು ಕೈ ಅಂದರೆ ಸೊ ಇಲ್ಲಿ ನೋಡಿ ಎಷ್ಟು ನೈಸಿಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಮಕ್ಕಳಿಗೆ ಕಡಲೆ ತೋರಿಸ್ತೀವಿ ನೋಡ್ರಿ, ಆ ಥರ ನೈಸಿಗಿದೆ. ರಾಗಿ ತೋರಿಸ್ತೀವಲ್ಲ ಆ ಥರ, ಈ ಥರನೇ ಇರಬೇಕು ನೈಸಿಗೆ. ಇದನ್ನು ನಾವು ಈ ಥರ ಡಬ್ಬಿಗೆ ಸ್ಟೋರ್ ಮಾಡಿ ಮಡಿಕೊಳ್ಳಿ. ಇದು ತುಂಬ ಇದಕ್ಕಾದ್ರೂ ಸರಿಯೇ, ಗಾಜಿನ ಬಟ್ಲುಗಾರು ಸರಿಯೇ, ಒಟ್ನಲ್ಲಿ ಅದು ಸ್ಟೋರ್ ಮಾಡಿ ಇದು ಮುಚ್ಚನ್ನ ಕ್ಲೋಸ್ ಮಾಡಿ ಮಡಿಕೊಬೇಕು. ಇಲ್ಲಾಂದರೆ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ನೀವು ಯಾವಾಗ ತಲೆಗೆ ಸ್ನಾನ ಮಾಡಿಸ್ತೀರೋ ಸೊ ಆವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ನಾವು ಈ ಡಬ್ಬಿಲಿ ತುಂಬಿ ಇಡ್ತಾಯಿದ್ದೀವಿ ಇದನ್ನೆಲ್ಲ. ಚೆಲ್ಲಬೇಕು, ಮಾಡ್ತೀನಿ. ಎತ್ತು ನೀನು ಅಲ್ಲ ಕಡ್ಡಿ ಹಾಕ್ತೀನಿ. ಯಾಕೆ ದೇವ್ರ ಮನೆ ಒಳಗೆ ಹೋಗ್ತೀನಿ ನೀನು? ಹೋಯ್ತೀಯಾ? ನೆನ್ನೆ ಪುಡಿ ಮಾಡಿದ್ದೀವಿ, ಇವತ್ತು ತಲೆ ಸ್ನಾನ ಮಾಡಿಸಿದ್ದೀನಿ. ಇವತ್ತು ಖಾರ ಹಾಕ್ತಾಯಿದ್ದೀನಿ 6 ಗಂಟೆ ಮೇಲೆ. 2 ಚಿಟಿಕೆ ಹಾಕೋದು ಸಾಕು. ಈ ಥರ ತಾಯಿ ಹಾಲು ಕರೆಸ್ಬಿಟ್ಟು ಹಿಂಗೆ ಕಲಿಸ್ಕೋಬೇಕು ನೀಟಾಗಿ, ಗಂಟಿಲ್ದಂಗೆ ಹಿಂಗೆ ನೀಟಾಗೆ ಕಲಿಸ್ಕೋಬೇಕು. ಫಸ್ಟ್ ದಿವಸ ಸ್ವಲ್ಪನೇ ಹಾಕೋಣ. ಥರ ಹಾಲಲ್ಲಿ 1-2 ಚಿಟಿಕೆ ಹಾಕ್ಬಿಟ್ಟು ಕಲಿಸ್ಬೇಕು. ಸ್ಟೌವಲ್ಲಿ ಇಕ್ಕಿ ಸ್ವಲ್ಪ ಚೆನ್ನಾಗಿ ಕುದಿ ತನಕ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಕುದಿಬೇಕು ಅದು. ಈ ರೀತಿ ಬರಬೇಕು. ಈ ರೀತಿ ಕುದ್ದಿ ಗಟ್ಟಿಗಾಗಬೇಕು, ಬೇಯಬೇಕು ಇದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವಾಗ ನಮ್ಮಮ್ಮ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ರು. ಮತ್ತು ಅದನ್ನು ಯಾವ ರೀತಿ ಹಾಕಬೇಕು ಮತ್ತು ಯಾವತ್ತು ಹಾಕಬೇಕು, ಹೇಗೆ ಹಾಕಬೇಕು ಅಂತ ಕೂಡ ತೋರಿಸಿದ್ದಾರೆ. ನೋಡಿ, ಇದು ಫುಲ್ಲು ಲೋ ಫ್ಲೇವರಲ್ಲಿ ಇಟ್ಕೊಂಡು ಅದನ್ನು ಈ ಥರ ಅಂದರೆ ಬೇಯಿಸ್ಕೋಬೇಕು. ಚೆನ್ನಾಗಿ ಗಟ್ಟಿ ಥರ ಬರುತ್ತೆ. ನಮ್ಮಮ್ಮ ತೋರಿಸ್ತಾ ಇದ್ದಾರೆ ನೋಡಿ, ಆ ರೀತಿ ಗಟ್ಟಿ ಬರುತ್ತೆ. ಸೊ ಅದನ್ನು ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ಆರಬೇಕು. ಆರಾದ್ಮೇಲೆ ಅದನ್ನು ನೀಟಾಗಿ ಕೈಯಲ್ಲಿ ಈ ಥರ ನೀಟಾಗಿ ಸ್ಪೂನ್ ಸಹಿತ ಮಿಕ್ಸ್ ಮಾಡಿಕೊಂಡು ಹಾಕಬೇಕು. ಸೊ ಏನಂದರೆ ನಮ್ಮ ಬೇಬಿಗೆ ಇವತ್ತೇ ಫಸ್ಟ್ ಅದನ್ನು ಹಾಕಿರೋದು. ಸೊ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಅಂದರೆ ಒಬ್ಬೊಬ್ಬರು ಜಾಸ್ತಿ ಹಾಕ್ಬಿಡ್ತಾರಲ್ಲ. ಫಸ್ಟ್ ಹಾಕಿದಾಗ ಏನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ. ಜಾಸ್ತಿ ಸ್ಟಾರ್ಟಿಂಗೇ ನೀವು ಜಾಸ್ತಿ ಹಾಕ್ಬಿಟ್ರೆ ಅದು ನತ್ತದಂಗೆ ಆಗ್ಬಿಡುತ್ತೆ. ಮಕ್ಳಿಗೆ ಖಾರ ಅಂತ ಹೇಳ್ತಾರಲ್ಲ, ಸೊ ನತ್ತತ್ಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಹಾಕ್ಕೊಂಡು ನೋಡಿ ಮಕ್ಕಳು ತಿನ್ನಲ್ವಾ ಅಂತ. ಸೊ ನನ್ನ ಮಗಳು ತಿನ್ಕೊಂಡು ಯಾವುದೇ ರೀತಿ ಹತ್ತಿಸ್ಕೊಳ್ಳಿಲ್ಲ ಮತ್ತು ಅಳ್ಳು ಇಲ್ಲ. ಸ್ವಲ್ಪ ಹಾಲು ಜಾಸ್ತಿ ಇತ್ತಲ್ಲ, ಅದು ಹಾಕಿ ಮಿಕ್ಸ್ ಮಾಡಿದಾಗ ನೀಟಾಗಿ ಕುಡ್ಕೊಂಡ್ಳು. ನೋಡಿ ಯಾವ ರೀತಿ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ಬಾಯೆಲ್ಲ ಫುಲ್ಲು ನೆಕ್ಕೋತಾವಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ.